live, cause I just wanna hear it out your mouth, yeah. Give me fuel, it's a tool that I use to go ahead and run my mouth, yeah. I take shots, I take loss, I make shots, I miss lots. That's how you get big boss, you get yachts, you swing lots and pop off a big shot. I ain't done chasing, got big dreams, bigger things, impatient. Who's at the top think they need replacement? Who's at the top think I'm gonna erase them? Face it, I don't give up quick, I don't give up shit, I won't give up this. Cause I know that I want it, know that I'm on it, I'll make it, I promise. You don't wanna fuck with me. A slow burn like ಏ ಬರ್ಲಪ್ಪ ಜೋರಾಗಿ ಚಪ್ಪಾಳೆ. ಏನ್ ಡ್ಯಾನ್ಸು, ಏನ್ ಕತೆ, ಹೌ ಇಸ್ ದಿಸ್ ಪಾಸಿಬಲ್? ಅದು ಹಂಗೆ ಅಯೋಗ್ಯ ಟೂನು ಹಂಗೆ ಐತೆ. ಹೌದಾ? ಅದು ಇಷ್ಟೇ ಜೋಶು, ಇಷ್ಟು ಜೋಶು, ಇಷ್ಟೇ ಎನರ್ಜಿ. ಗಿರಿ ಅವರು ನೀವು ಹೇಳಿ ಹೆಂಗ್ ಸಾಧ್ಯ ಆಯ್ತೀವಲ್ಲ? ಸತೀಶ್ ಅವರು ಡ್ರಾಮಾದಲ್ಲಿ ಒಂದು ಮಾತು ಹೇಳಿದ್ದಾರೆ, ಏನೇ ಆಗಲಿ ಹುಡುಗಿರಿರ್ಬೇಕು ಪಕ್ಕದಲ್ಲಿ, ಹುಡುಗಿರಿದ್ರೇನೆ ಜೋಶು ಅಂತ. ಎಲ್ಲವೂ ಸಾಧ್ಯ ಅಂತ. ನಾನು ಈ ಮಾತು ಹೇಳಲ್ಲ, ಎಲ್ಲವೂ ಇನ್ನೂ ಒಬ್ರು ಬಂದರು ನಿಮ್ಮ ಜೊತೆ ಕುಣಿಯಕ್ಕೆ. ನನ್ನ ಜೊತೆ ಬೇಡಪ್ಪ, ಬೇಡ. ಬಟ್ ನಿಜ ಹೇಳ್ತೀನಿ, ಈ ಸಾಂಗು ಟ್ರೆಂಡಿಂಗ್ ನಂಬರ್ 1 ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. 3 ಜನಕ್ಕೂ ಆಲ್ ದಿ ಬೆಸ್ಟ್, ಎಲ್ರಿಗೂ ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಜ್ಞಾ ಅವರೇ, ಸ್ಪೆಷಲ್ ಆಗಿ ನಿಮಗೆ ಆಲ್ ದಿ ಬೆಸ್ಟ್. ಬಣ್ಣ 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 ಮಾತಾಡ್ಸೋಣ ಅಂತ ಚೆನ್ನಾಗಿದೆ. ಅವರೇ ಹೇಳಿದಾರಲ್ಲ ಹುಡುಗಿ ಇರ್ಬೇಕು ಪಕ್ಕದಲ್ಲಿ ಅಂತ. ಸೊ ನೀವು ಹೇಳಿ, ಈ ಏನು ಕಾಳಜಿ, ಒಂದು ದಿನ ಯಾರನ್ನೂ ಕೇಳಿಲ್ಲ ಈ ಥರ. ನಮ್ಮ ಪಿಕ್ಚರ್ ಹುಡುಗಿಯಪ್ಪ ನೋಡ್ಕೋಬೇಕು ಚೆನ್ನಾಗೆ, ಬಹಳ ಸಂತೋಷ. ಸೊ ನೀವು ಹೇಳಿ, ಫಸ್ಟ್ ಟೈಮ್ ನಾನು ಅವ್ರ ಬಗ್ಗೆ ನಿಮ್ಮನ್ನು ಕೇಳ್ತಾ ಇದ್ದೀನಿ, ಇವರಿಬ್ಬರು ಪ್ರೆಸೆನ್ಸ್ ಈ ಸಿನಿಮಾದಲ್ಲಿ ಹೇಗಿತ್ತು? ಆ್ಯಕ್ಚುಲಿ ತುಂಬ ಇಂಪಾರ್ಟೆಂಟು. ನಂಗೆ 2 ದಿನ ಸಾಂಗ್ ಶೂಟಿಂಗ್ ಹೇಗಾಯಿತು ಅಂತ ನಂಗೆ ಗೊತ್ತಾಗಲಿಲ್ಲ. ಅಷ್ಟು ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ದೇ ಆರ್ ವೆರಿ ಲೈಟ್. ಅದು ಶೂಟಿಂಗ್ ಮಾಡ್ತಾ ಇದೀವಿ ಅಂತಲೇ ಅನಿಸ್ತಾ ಇರಲಿಲ್ಲ ನಮಗೆ. ವಿ ವರ್ ಡಾನ್ಸಿಂಗ್, ಟಕ್ 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 ಟಕ್, ವಿ ವರ್ ಫಿನಿಶ್ ಇನ್ ದ ಹೋಲ್. ಇಲ್ಲ, ನಂಗೆ ಇದೊಂದು ಅರ್ಥ ಆಗಬೇಕು, ಶೂಟಿಂಗ್ ಮಾಡ್ತಾ ಇದ್ವಿ ಅಂತಲೇ ಅನ್ನಿಸ್ತಿಲ್ಲ ಅಂದರೆ ಹೇಗೆ? ಅದು ಎಂಜಾಯ್ ಮಾಡ್ಕೊಂಡು ಮಾಡಿದ್ರೆ ತಾನೆ ಅಷ್ಟು ಎಂಜಾಯ್ಮೆಂಟ್ ಇರುತ್ತೆ. KR ಬೇಟೆ ಮತ್ತು ನಮ್ಮ ಗಿರಿ ಅವರಿದ್ರೆ ವಿ ಹ್ಯಾಡ್ ಅನ್ ಅಮೇಜಿಂಗ್ ಎಕ್ಸ್ಪೀರಿಯನ್ಸ್. ತುಂಬ ಚೆನ್ನಾಗಿತ್ತು. ಪಾಪ ಗಿರಿ ಅವ್ರಿಗೆ ಸ್ವಲ್ಪ ಹೇಟ್ ಮಾಡ್ದೆ ನಾನು, ಬಟ್ ಹೋಗ್ಲಿ ಬಿಡಿ. ನೀವು ಹೇಳಿ ಶಿವರಾಜ್ KR ಬೇಟೆ ಅವರೇ. ಸೊ ಲೈಟ್ ತೊಗೊಳ್ಳೋಣ. ಎಸ್, ನೀವು ಹೇಳಿ ಹೇಗಿದೆ ಹೊಸ ಜರ್ನಿ? ಅದೇ ಮತ್ತು 8 ವರ್ಷ. ಬಟ್ ಆ್ಯಕ್ಚುಲಿ ಐ ಶುಡ್ ಅಪ್ರಿಷಿಯೇಟ್ ದ ಎಂಟೈರ್ ಟೀಮ್. 8 ವರ್ಷ ಆದಮೇಲೆ ಎಲ್ಲರೂ ಹಾಗೆ ಇದ್ದಾರೆ ನೋಡೋಕ್ಕೆ, ಏನೂ ಚೇಂಜ್ ಆಗಿಲ್ಲ. ಮೊದಲನೇದಾಗ ಅದಕ್ಕೆ ಬರಲಿ ಚಪ್ಪಾಳೆ. ಅಮೇಝಿಂಗ್ ಟೀಮ್. ಎಸ್, ನೀವು ಹೇಳಿ. ಇಲ್ಲ, 8 ವರ್ಷದ ನಂತರ ಮತ್ತೆ ಈ ಸಿನಿಮಾ ಅಯೋಗ್ಯ 2 ಮಾಡ್ತಿದ್ದೀವಿ ಅಂತಂದರೆ ಫಸ್ಟ್ ಆಫ್ ಆಲ್ ತುಂಬ ಖುಷಿ ಆಯಿತು. ಸೊ ಮತ್ತೆ ಅದೇ ಪಾತ್ರಧಾರಿಗಳು. ಸಿನಿಮಾ ಎಲ್ಲಿ ಕ್ಲೈಮ್ಯಾಕ್ಸ್ ಎಂಡ್ ಆಯಿತು, ಸಿನಿಮಾ ಪಾರ್ಟ್ 1 ಅಲ್ಲಿಂದನೇ ಶುರುವಾಗುತ್ತೆ. ಹೊಸ್ದಾಗೇನು ಬೇರೆ ಥರ ಏನಿಲ್ಲ. ಮತ್ತು ಇವಾಗೆಲ್ಲ ಬೇರೆ ಬೇರೆ ಥರ ಸಿನಿಮಾಗಳ ಮಧ್ಯದಲ್ಲಿ ಮತ್ತೆ ನಿಮ್ಮನ್ನು ಹಳ್ಳಿ ಕರ್ಕೊಂಡೋಗಿ ಮತ್ತೆ ಹಳ್ಳಿನ ಒಂದು ರೌಂಡ್ ಹಾಕ್ಸಿ ಆ ಒಂದು 2.5 ಅವರು ಹಳ್ಳಿಲಿ ನಡೆಯುವಂಥ ಈಗಿನ ಪ್ರಸ್ತುತವಾಗಿ ಕೆಲವೊಂದು ವಿಷಯಗಳು ಸಿನಿಮಾದಲ್ಲೂ ನೋಡೋವಂಥದ್ದು ಸಿಕ್ಕಾಪಟ್ಟೆ ಇದೆ. ಸೊ ಹಾಗಾಗಿ ಖುಷಿಯಾಗಿ ನಗ್ನಾಗ್ತಾ ಸಿನಿಮಾನ ನೋಡ್ಕೊಂಡು ಹೊರಗಡೆ ಗೆದ್ದು ಬರ್ಬೋದು. ಮತ್ತು ಇಷ್ಟು ಅದ್ಧೂರಿಯಾಗಿ ನಮ್ಮ ಮುನೇಗೌಡರು ಸರ್ ಸಿನಿಮಾ ನಿರ್ಮಾಪಕರಾಗಿ ಮಾಡಿದ್ದಾರೆ. ನಮ್ಮ ಸತೀಶ್ ಅಣ್ಣ, ಗೊತ್ತಿಲ್ಲ ಅವ್ರ ಬಗ್ಗೆ ಸಿಕ್ಕಾಪಟ್ಟೆ ಹೇಳಿದ್ರೆ ದೃಷ್ಟಿ ಆಗ್ಬಿಡ್ತದೆ. ಇಲ್ಲ ಏನೋ ಹೊಗಳಕ್ಕೆ ಅಂತಲೇ ಬಂದವನು ಮೇಲ್ಗಡೆಗೆ ಅನ್ನಿಸ್ಬಿಡ್ತದೆ. ಲವ್ ಯು ಅಣ್ಣ, ತುಂಬ ಚೆನ್ನಾಗಾಗಲಿ ಈ ಸಿನಿಮಾ. ಇನ್ನು ಬೇಜಾನ್ ಸಿನಿಮಾಗಳು ಬರ್ತಾ ಹೋಗಲಿ. ರಚುಮ, ನಿಮ್ಮ ಜೊತೆ ಡ್ಯಾನ್ಸ್ ಮಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಪಾರ್ಟ್ 3 ನೋಡೋಣ. ಬಟ್ ಅವ್ರನ್ನ ನೋಡೋಕ್ಕೆ ಅಂತಲೇ ಅಷ್ಟು ಜನ ಕಾಯ್ತಾ ಇರ್ತಾರೆ ಥಿಯೇಟ್ರಲ್ಲಿ. ಸೊ ಅವ್ರ ಎಂಟ್ರಿಗಳು ಕೂಡ ಅಷ್ಟೇ ಮುದ್ದಾಗಿದೆ. ಮತ್ತು ಆ್ಯಕ್ಟಿಂಗ್ ಮಾಡಿರುವಂಥ ಎಲ್ಲರೂ, ನಮ್ಮ ಮಂಜಣ್ಣ ಎದುರಿಸೋದೇನು ಕಮ್ಮಿ ಇಲ್ಲ ಸಿನಿಮಾದಲ್ಲಿ, ಸಖತ್ತಾಗೈತೆ ಆ ಕ್ಯಾರೆಕ್ಟರ್ ಅವ್ರದ್ದು ಕೂಡ. ಅರುಣಮ್ಮ ಮತ್ತು ರವಿಶಂಕರ್ ಸರ್ ಆಗಿರೋದು, ಪ್ರತಿಯೊಬ್ಬರು ಪಾತ್ರ ಮಾಡಿರುವಂಥ ಅಷ್ಟು ಜನನೂ ಕೂಡ ತುಂಬ ಚೆನ್ನಾಗಾಗಿದೆ. ಮತ್ತು ಪ್ರಜ್ಞಾ ಅವ್ರ ಬಗ್ಗೆ ಹೇಳಲೇಬೇಕು. 8 ವರ್ಷ ಬ್ರೇಕ್ ತೊಗೊಂಡು ಮತ್ತು 8 ವರ್ಷದ ನಂತರ ಈ ಸಿನಿಮಾದಲ್ಲಿ ಈ ಒಂದು ಹಾಡಿನ ಮುಖಾಂತರ ಬರ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ನಿಮಗೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಆ್ಯಕ್ಚುಲಿ ಅವತ್ತು ಇನ್ನೊಂದು ಸ್ಟೆಪ್ ಇತ್ತು, ಆ ಸ್ಟೆಪ್ ಬಗ್ಗೆ ಏನು ಹೇಳೋದು ಬೇಡ. ಬಟ್ ಆ್ಯಕ್ಚುಲಿ ಒಬ್ಬರು ಕಲಾವಿದಗೆ ಒಂದಷ್ಟು ವರ್ಷ ಬ್ರೇಕ್ ತೊಗೊಂಡು ಬಂದ ನಂತರ ಅವ್ರಿಗಾಗೋ ಖುಷಿ, ಆ ಸಾಂಗ್ ಮುಗಿದು ಪ್ಯಾಕಪ್ ಅಂತ ಹೇಳಿದಾಗ ಚೇರ್ ಮೇಲೆ ಕೂತ್ಕೊಂಡು ಅಳ್ತಾ ಕೂತಿದ್ರು ಇವರು.
ಅವಾಗ ಅನ್ನಿಸ್ತು ಓಕೆ ಕಲಾವಿದರು ಕಾಯ್ತಾ ಇರ್ತಾರೆ ಪರ್ಫಾರ್ಮೆನ್ಸ್ ಮಾಡೋಕ್ಕಾಗಿರ್ಬೋದು ಅಥವಾ ನಮಗೊಂದು ಸಿನಿಮಾದಲ್ಲಿ ಅವಕಾಶಕ್ಕಾಗಿರ್ಬೋದು ಕಾಯ್ತಾ ಇರ್ತಾರೆ. ಆ ದೊಡ್ಡದಾಗಿ ಅವಕಾಶ ಸಿಕ್ಕಿದೆ. ವೆಲ್ಕಮ್ ಬ್ಯಾಕ್, ಒಳ್ಳೆಯದಾಗಲಿ ನಿಮಗೆ. ಹೌದು, ಕಲಾವಿದರಿಗೆ ಪ್ಲ್ಯಾಟ್ಫಾರ್ಮ್ ಸಿಗೋದೇ ಕಡಿಮೆ, ಸಿಕ್ಕಿದಾಗ ಅದು ಇಷ್ಟು ಚೆನ್ನಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಅಫ್ಕೋರ್ಸ್ ನಾನು ಇನ್ನೂ ಐ ವಾಂಟೆಡ್ ಟು ಥ್ಯಾಂಕ್ ಹರ್ಷ ಮಾಸ್ಟರ್. ಒಬ್ಬರು ಟ್ಯಾಲೆಂಟ್ ಇರೋದು ಒಬ್ಬರು ಕಲಾವಿದರಿಗೆ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೋ ಆ ಟ್ಯಾಲೆಂಟ್ನ ಹೊರಗಡೆ ತೆಗೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಹರ್ಷ ಮಾಸ್ಟರ್ ನಮ್ಮಿಂದ ತೆಗೆದಿದ್ದಾರೆ. ಥ್ಯಾಂಕ್ ಯು ಹರ್ಷ ಮಾಸ್ಟರ್. ಆ್ಯಂಡ್ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್, ಮನಿ ಸರ್, ಫಾರ್ ದ ಆಪರ್ಚುನಿಟಿ. ಆ್ಯಂಡ್ ಥ್ಯಾಂಕ್ ಯು ಅರ್ಚನಾ. ಆ್ಯಂಡ್ ಅಫ್ಕೋರ್ಸ್ ಒಂದು ಬಿಗ್ ಥ್ಯಾಂಕ್ ಯು ಹೇಳಬೇಕು ಒಬ್ಬರಿಗೆ, ನಮ್ಮೆಲ್ಲರ ಅಚ್ಚುಮೆಚ್ಚಿನ ರಚ್ಚು. ಥ್ಯಾಂಕ್ ಯು. ನಿಮ್ಮ ಜೊತೆ ನಾನು ಸಾಂಗಲ್ಲಿ ಸ್ಕ್ರೀನ್ ಶೇರ್ ಮಾಡಿಲ್ಲ, ಬಟ್ ನಿಮ್ಮ ಸಿನಿಮಾದಲ್ಲಿ ನಾನು ಸ್ಕ್ರೀನ್ ಶೇರ್ ಮಾಡಿರೋದು ತುಂಬಾ ಖುಷಿ ಇದೆ. ಆ್ಯಂಡ್ ಮೋರೋವರ್ ಒಂದು ಆ್ಯಕ್ಟ್ರೆಸ್ ಆಗಿ ಒಂದು ಓವರ್ ಡೆಕೆಡ್ 10 years ಮೇಲೆ ನೀವು ಇದ್ದೀರಾ, ನಮ್ಮೆಲ್ಲರನ್ನೂ ಮನರಂಜಿಸ್ತಿದ್ದೀರಾ. ಥ್ಯಾಂಕ್ ಯು ಫಾರ್ ದ್ಯಾಟ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ನನಗೆ ಸಪೋರ್ಟ್ ಮಾಡಿ ಇಷ್ಟು ಮುಂದಕ್ಕೆ ತಗೊಬಂದಿರೋದಕ್ಕೆ. ಆ್ಯಂಡ್ ನನ್ನ ಫ್ಯಾಮ್ಲಿಗೆ, ನನ್ನ ತಾಯಿಗೆ, ನನ್ನ ಫ್ರೆಂಡ್ಸ್ಗೆ, ಆ್ಯಂಡ್ ನಿಮ್ಮೆಲ್ಲರಿಗೂ ಅಷ್ಟೇ ಮೀಡಿಯಾದವ್ರು ಪ್ಲೀಸ್ ಸಪೋರ್ಟ್. ಆ್ಯಂಡ್ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿ, ಆ್ಯಂಡ್ ನನ್ನ ಸಾಂಗಿಗೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಖಂಡಿತವಾಗ್ಲೂ ಸಪೋರ್ಟ್ ಮಾಡೇ ಮಾಡ್ತಾರೆ ನಮ್ಮ ಕನ್ನಡಿಗರು. ಹಾಂ, ಆ್ಯಕ್ಚುಲಿ ನಮ್ಮ ಈವೆಂಟಿಗೆ ಬಂದಿರುವಂತಹ ನಮ್ಮ ಡಾರ್ಲಿಂಗ್ ಕೃಷ್ಣ ಸರ್, ನಾಗಭೂಷಣ್ ಅಣ್ಣ, ಅಭಿಷೇಕ್ ಅಂಬರೀಷ್ ಅಣ್ಣ, ಲವ್ ಯು, ಹಾಗೆ ಪ್ರಮೋದ್ ಸರ್, ಎಲ್ರಿಗೂ ಕೂಡ ಥ್ಯಾಂಕ್ ಯು ವೆರಿ ಮಚ್. ಎಸ್, ಇನ್ನು ಸಿನಿಮಾಗೆ ಸಿಕ್ಕಾಪಟ್ಟೆ ಸಪೋರ್ಟಿವ್ ಆಗಿ ನಿಂತಿರೋಂಥ 8 ವರ್ಷದಿಂದನೂ ಅದೇ ರೀತಿ ಸಪೋರ್ಟ್ ಮಾಡ್ತಾರೆ ಅಂತ ಗಿರಿ, ಎಷ್ಟು ಎಮೋಷ್ನಲ್ ಆಗಿದ್ದೀರಿ ರಿಲೀಸ್ಗೆ. ತುಂಬ ಅಳು ಬರ್ತಾ ಇದೆ, ಅಳಕ್ಕಾಗ್ತಿಲ್ಲ. ತಪ್ಕೊಳ್ಳೋಕೆ ಯಾರಣ ಬೇಕಾ? ಬೇಡ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಗಣ್ಯರಿಗೂ ಹೃದಯಪೂರ್ವಕ ನಮಸ್ಕಾರಗಳು. ಹಾಗೆ ಗಣ್ಯಾತಿ ಗಣ್ಯರು ನಿಮಗೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರ ಕಣ್ರಪ್ಪ. ನೀವೇ ನಮ್ಮ ಪ್ರೇಕ್ಷಕ ಮಹಾಪ್ರಭುಗಳು. ನೀವೇ ನಮ್ಮ ಸಿನಿಮಾವನ್ನು ನೋಡಿ ಅನುಭವಿಸಿ ಆನಂದಿಸಬೇಕು ಅಂತ ಕೇಳ್ಕೊತೀನಿ. ತುಂಬ ಧನ್ಯವಾದಗಳು ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ಶಿವು ನಾನು ಹೇಳೋದನ್ನೆಲ್ಲ ಹೇಳ್ಕೊಂಡು ಬರ್ಕೊಂಡು ಎಲ್ಲ ಹೇಳ್ಬಿಟ್ಟ. ಸೊ ಹಾಗಾಗಿ ಕೊನೆ ಒಂದು ಮಾತು ಹೇಳ್ತೀನಿ. ಸಿದ್ದೇಗೌಡ ಹಾಗೂ ಬಚ್ಚೇಗೌಡನ ಸಿನಿಮಾ ಅದು ಅಂತ್ಯ, ಇದು ಆರಂಭ. ಸೊ ಸಿನಿಮಾ ಶುರು ಆಗ್ತಿರೋದೇ ಇವಾಗ ಅಂತ ಹೇಳ್ತಾ ಇದ್ದೀನಿ. ಒನ್ಸ್ ಅಗೇನ್ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ 3 ಜನಕ್ಕೂ. ಥ್ಯಾಂಕ್ ಯು ಸೋ ಮಚ್. ಸೊ ನಿಮ್ಮನ್ನು ಹಾಗೆ ಬೀಳ್ಕೊಡ್ತಾ ಇಲ್ಲ. ನಮ್ಮ ಸೆಲ್ ಕೋರ್ನ ಮುಖ್ಯಸ್ಥರು ಹಾಗೆ ಗೋಲ್ಡ್ ವಿನ್ನರ್ನ ಮುಖ್ಯಸ್ಥರು ಮಹೇಶ್ ಅವರು ಇಬ್ಬರು ವೇದಿಕೆಯಲ್ಲಿ ಬರಬೇಕು ಅಂತ ಕೇಳ್ಕೊತೀನಿ.